ಹಲೋ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದ ಡೇ ನಂಬರ್ 4 ಆಫ್ ದ ನಮ್ಮ 12 ಮಿನಿಟ್ ಶೋ. ಸೊ ಇನ್ನೂ ಯಾರು CGL ಅಪ್ಲಿಕೇಶನ್ ಹಾಕಿಲ್ಲ, ಇವತ್ತು ಲಾಸ್ಟ್ ಡೇಟ್ ಇರುತ್ತೆ. ದಯವಿಟ್ಟು ನಿಮ್ಮ CGL ಅಪ್ಲಿಕೇಶನ್ ಹಾಕಿ. ಇವತ್ತು ಈ ಒಂದು ಎಕ್ಸಾಮ್ ನಿಮಗೆ ಕಷ್ಟ ಅನಿಸಿದ್ರೆ, ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಎಕ್ಸಾಮು ನಿಮಗೆ ಕಷ್ಟನೇ ಅನಿಸುತ್ತೆ. ಸೊ ಪ್ರಯತ್ನ ಕೊಡಿ. ಏನೋ ಡೂಯಿಂಗ್ ಸಮಥಿಂಗ್ ಇಸ್ ಬೆಟರ್ ದನ್ ಡೂಯಿಂಗ್ ನಥಿಂಗ್ ಅಂತಲ್ಲ, ಅದೇ ಪ್ರಯತ್ನ ಕೊಡಿ, ಖಂಡಿತ ಆಗೇ ಆಗುತ್ತೆ. ಸೊ ಈ ದಿನದ ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್ ಇನ್ವಾಲ್ವ್ ಬ್ಯಾಕ್ವರ್ಡ್ ರೊಟೇಷನ್ ಆಫ್ ದ ಸ್ಲಿಪ್ಪಿಂಗ್ ಮೆಟೀರಿಯಲ್? ಜಾರುವ ವಸ್ತುವಿನ ಹಿಂಬದ ತಿರುಗುವಿಕೆಯನ್ನು ಒಳಗೊಂಡಿರುವ ಭೂ ಕುಸಿತದ ವಿಧ ಯಾವುದು? ಭೂ ಕುಸಿತ ಅಂದ್ರೆ ಏನು? ಲ್ಯಾಂಡ್ ಸ್ಲೈಡ್ ಅಂತ ಕರಿತೀವಿ. ಆ ಲ್ಯಾಂಡ್ ಸ್ಲೈಡ್ ವಿಧ ಯಾವುದು ಅಂತ ಕೇಳಿದ್ದಾರೆ. ಸೊ ಈಗ ಬ್ಯಾಕ್ವರ್ಡ್ ರೊಟೇಷನ್ ಆಫ್ ಸ್ಲಿಪ್ಪಿಂಗ್ ಮೆಟೀರಿಯಲ್ಸ್, ಈ ಒಂದು ಲ್ಯಾಂಡ್ ಸ್ಲೈಡ್ ಯಾವ ಥರ ಆಗುತ್ತೆ ಅಂದರೆ, ಇವಾಗ ಒಂದು ಕರ್ವ್ ಸರ್ಫೇಸ್ ಇರುತ್ತೆ ಅನ್ಕೊಳ್ಳಿ. ಓಕೆನಾ, ಒಂದು ಕರ್ವ್, ಇದು ರಾಕ್ ಹತ್ರ ಒಂದು ಕರ್ವ್ ಏನಾದ್ರು ಒಂದು ರಾಕ್ ಇರುತ್ತೆ. ಆ ರಾಕ್ ಏನಾಗುತ್ತೆ, ಸಡನ್ ಆಗಿ ಸ್ಲಿಪ್ ಆಗುತ್ತೆ, ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟು ಏನಾಗುತ್ತೆ, ಬ್ಯಾಕ್ ಆಗಿ ಹಿಂಗೆ ರೊಟೇಟ್ ಆಗಿ ಕೆಳಗೆ ಬೀಳುತ್ತೆ. ಅದನ್ನು ನಾವು ಸ್ಲಂಪ್ ಅಂತ ಕರಿತೀವಿ. ಸ್ಲಂಪ್ ಅಂತ ಕರಿತೀವಿ. ಭ್ರಮಣಾತ್ಮಕ ಭೂ ಕುಸಿತ ಅಂತದನ್ನ ನಾವು ಕರಿತೀವಿ. ಓಕೆನಾ, ಈಗ ರಾಕ್ ಸ್ಲೈಡ್ ಅಂದ್ರೆ ಏನು, ರಾಕ್ ಫಾಲ್ ಅಂದ್ರೆ, ಡೆಬ್ರಿಸ್ ಫಾಲ್ ಅಂದ್ರೆ ಏನು ಅಂತ ನಾವು ನೋಡೋಣ. ಸೊ ಈಗ ರಾಕ್ ಫಾಲ್ ಅಂದ್ರೆ ಏನು? ಫ್ರೀ ಫಾಲ್ ಆಫ್ ರಾಕ್ ಫ್ರೀ ಆಗಿ ಅದಷ್ಟೇ ಫಾಲ್, ಅದನ್ನ ರಾಕ್ ಫಾಲ್ ಅಂತ ಕರಿತೀವಿ. ರಾಕ್ ಸ್ಲೈಡ್ ಅಂದ್ರೆ ಸ್ಲೈಡ್ಸ್ ಆನ್ ದ ಪ್ಲಾನರ್ ಸರ್ಫೇಸಸ್. ನೋಡಿ, ಈ ತರ ಹಿಂಗೆ ಒಂದು ರಾಕ್ ಹಿಂಗೆ ಐತೆ ಅಂದರೆ, ಇಲ್ಲಿ ಸ್ಲೈಡ್ ಇಷ್ಟು ಸ್ಲೈಡ್ ಆಗಿ ಈ ಕಡೆ ಜಾರ್ಕೊಂಡಿರೋದನ್ನ ರಾಕ್ ಸ್ಲೈಡ್ ಅಂತ ಕರಿತೀವಿ. ಸ್ಲಂಪ್ ಅಂದರೆ ಏನು ಗೊತ್ತಾ, ನೋಡಿ ಈ ಥರ ಒಂದು ಕಾರ್ನರ್ ಸರ್ಫೇಸು ಜಸ್ಟ್ ಸಡನ್ಗೆ ಹಿಂಗೆ ರೊಟೇಟ್ ಆಗಿಬಿಟ್ಟು ಬ್ಯಾಕ್ವರ್ಡ್ ರೊಟೇಟ್ ಆಗಿ ಅದು ಬಿದ್ದರೆ ಅದನ್ನು ಸ್ಲಂಪ್ ಅಂತ ಕರಿತೀವಿ. ಡೆಬ್ರಿಸ್ ಫಾಲ್ ಅಂದರೆ ನೋಡಿ, ಈ ಥರ ಸಣ್ಣ ಪುಡಿಗಳು ಐತಲ್ವ ಕಲ್ದು, ಅದು ಕೆಳಗೆ ಬಂದು ಬಿದ್ದರೆ ಅದನ್ನು ಡೆಬ್ರಿಸ್ ಫಾಲ್ ಅಂತ ನಾವು ಕರಿತೀವಿ. ಅದೇ ಥರ ಒಂದು ಕರ್ಡ್ ಸರ್ಫೇಸ್ ಬಂದು ರೊಟೇಟ್ ಆಗಿ ಬಿದ್ದಿರೋದನ್ನ ಸ್ಲಂಪ್ ಅಂತ ನಾವು ಕರಿತೀವಿ. ಆ ಸ್ಲಂಪ್ ಅಂದ್ರೆ ಏನು? ಆ ಮಾಸ್ ಆಫ್ ಅ ಸಾಯಿಲ್ ಆರ್ ರಾಕ್ ಮೂವ್ಸ್ ಡೌನ್ವರ್ಡ್ ಅಲಾಂಗ್ ದ ಕರ್ಡ್ ಸರ್ಫೇಸಸ್ ಡ್ಯೂರಿಂಗ್ ಮೂವ್ಮೆಂಟ್, ಅದು ರೊಟೇಟ್ಸ್ ಬ್ಯಾಕ್ವರ್ಡ್ ಅಂತ ಕರಿತೀವಿ. ಅದನ್ನ ಸ್ಲಂಪ್ ಅಂತ ನಾವು ಕರಿತೀವಿ. ವಾಟ್ ಈಸ್ ಮೆಂಟ್ ಬೈ ದ ಪಾಪ್ಯುಲೇಷನ್ ಡೆನ್ಸಿಟಿ? ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೇನು? ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ ಎಷ್ಟು ಜನ ಇದ್ದಾರೆ ಅಂತ. ಪ್ರತಿ ಚದರ ಕಿಲೋಮೀಟರ್ಗೆ ಜನಸಂಖ್ಯೆ ಎಷ್ಟು ಅನ್ನೋದನ್ನು ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀವಿ. ಈಗ ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ನಾನು ಹೇಳಿದೆ, ಈಗ ಒಂದು ಸ್ಕ್ವೇರ್ ಕಿಲೋಮೀಟರಲ್ಲಿ ಎಷ್ಟು ಜನ ಅಲ್ಲಿ ವಾಸವಾಗಿದ್ದಾರೆ ಅಂತ. ಅದ್ರ ಫಾರ್ಮುಲಿನು ಪಾಪ್ಯುಲೇಷನ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಟೋಟಲ್ ಪಾಪ್ಯುಲೇಷನ್ ಡಿವೈಡೆಡ್ ಬೈ ಟೋಟಲ್ ಏರಿಯಾ. ಇದು ಈ ಥರ ಪಾಪ್ಯುಲೇಷನ್ ಫಾರ್ಮುಲಾ ಆಗಿರುತ್ತೆ. ಮತ್ತು ಈಗ ನಮ್ಮ ಸೆನ್ಸಸ್ ನೋಡೋದಾದರೆ, ನಮ್ಮ ಭಾರತದ ಪಾಪ್ಯುಲೇಷನ್ ಡೆನ್ಸಿಟಿ ಇಷ್ಟು 382 ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್. 382 ಕೇಳಿದರೆ ಪಾಪ್ಯುಲೇಷನ್ ಡೆನ್ಸಿಟಿ ನಮ್ಮ ಭಾರತದ ಸೆನ್ಸಸ್ 2011 ಇಂದ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಓಕೆನಾ, ಜಾಸ್ತಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸ್ಟೇಟ್ ಯಾವುದು? ಡೆನ್ಸಿಟಿ ಇರೋದು ಬಿಹಾರ. ಲೀಸ್ಟ್ ಯಾವುದು? ಅರುಣಾಚಲ್ ಪ್ರದೇಶ್. ನಾನು ನಿಮಗೆ ಟೇಬಲ್ ಫಾರ್ಮಲ್ಲಿ ತೋರಿಸ್ತೀನಿ ನೋಡಿ. ಈ ಟಾಪ್ ಸ್ಟೇಟ್ಸ್ ಬೈ ಪಾಪ್ಯುಲೇಷನ್ ಡೆನ್ಸಿಟಿ, ಯಾವ ಒಂದು ಸ್ಟೇಟ್ಸಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಐತಾ, ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗಳು ಹೆಂಗೆ ಮಾಡಿದ್ದಾರೆ, ಎಕ್ಸಾಮಲ್ಲಿ ಕೇಳಿದ್ದಾರೆ. ಮೊದಲನೇದು ಬಿಹಾರ್ ನೆನ್ಪಿಟ್ಕೊಳ್ಳಿ, 1106 ಇದೇ ನಂಬರ್ನ ಕೇಳಿದ್ದಾರೆ SSC ಎಕ್ಸಾಮಲ್ಲಿ. ಬಿಹಾರ್ ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟು ಅಂತ. ಅದಾದ್ಮೇಲೆ ವೆಸ್ಟ್ ಬೆಂಗಾಲ್ 1028 ಏನು ಋಗ್ವೇದ ಹೈಮ್ಸ್ ಕೋಡ್ ನಂಬರ್ ಆಯ್ತಾ. ಫಸ್ಟ್ ಯಾವುದು? ಬಿಹಾರು, ವೆಸ್ಟ್ ಬೆಂಗಾಲ್. ಕೇರಳ ಆದ್ಮೇಲೆ ಉತ್ತರ ಪ್ರದೇಶ್ ಬರುತ್ತೆ. 860 ಕೇರಳ, ಅದಾದ್ಮೇಲೆ 828 ಉತ್ತರ ಪ್ರದೇಶ್. ಬಿಹಾರ್, ವೆಸ್ಟ್ ಬೆಂಗಾಲ್, ಕೇರಳ, ಉತ್ತರ ಪ್ರದೇಶ್ ನೆನ್ಪಿಟ್ಕೊಳ್ಳಿ. ಮತ್ತೆ ಯೂನಿಯನ್ ಟೆರಿಟರಿ ನೋಡೋದಾದ್ರೆ, ಡೆಲ್ಲಿಲಿ ಜಾಸ್ತಿ ಜನ ಇರುತ್ತೆ 1 ಕಿಲೋಮೀಟರ್ಗೆ, ಇಲ್ಲಾಂದ್ರೂ 11,320 ಜನ ಇದ್ದಾರೆ ಸ್ಕ್ವೇರ್ ಕಿಲೋಮೀಟರ್ಗೆ. ಯಾರು? ಎಲ್ಲಿ? ಡೆಲ್ಲಿಲಿ. ಆಮೇಲೆ ಚಂಡೀಗಢಲ್ಲಿ ಜಾಸ್ತಿ, ಡೆಲ್ಲಿ ಚಂಡೀಗಢಲ್ಲಿ ಜಾಸ್ತಿ ಯೂನಿಯನ್ ಟೆರಿಟರಿ ಆದರೆ. ಮತ್ತೆ ಕಡಿಮೆ ಯಾವುದು ಅಂತಂದರೆ ಅರುಣಾಚಲ್ ಪ್ರದೇಶಲ್ಲಿ ಕಡಿಮೆ. ಅರುಣಾಚಲ್ ಪ್ರದೇಶಲ್ಲಿ ಎಷ್ಟು? ಬರೀ 17 ಜನ ಒಂದು ಸ್ಕ್ವೇರ್ ಕಿಲೋಮೀಟರ್ಗೆ, ಬರೀ 17 ಜನ ಅಷ್ಟೇ. ಅದು ಬಿಟ್ಟರೆ ಮಿಜೋರಾಂ, ಸಿಕ್ಕಿಂ. ಈ ಒಂದು ಟೇಬಲ್ ನಿಮಗೆ ತುಂಬ ನೆನ್ಪಿಡಬೇಕು, ಯಾಕಂದರೆ ಕ್ವಶನ್ಸು ಜಾಸ್ತಿ ಸರಿ ಡೆಲ್ಲಿ ಪೊಲೀಸು SSC MTS ಗಂಟನೂ ಇದನ್ನು ಕೇಳಿದ್ದಾರೆ. ಅಸೆಷನ್ ರೀಸನಿಂಗ್ ಕ್ವಶನ್ ನೋಡಿ, CGL ಸ್ವಲ್ಪ ಅಸೆಷನ್ ರೀಸನಿಂಗ್ ಕ್ವಶನ್ ತಗೊಂಡಿದ್ದಾರೆ, ಅಂದರೆ ಪ್ಯಾಟರ್ನ್ ಚೇಂಜ್ ಆಗ್ತಿದೆ. ಓದೋಣ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಕರ್ಸ್ ವೆನ್ ಡೆತ್ ರೇಟ್ಸ್ ಡಿಕ್ಲೈನ್ ರ್ಯಾಪಿಡ್ಲಿ ಬಟ್ ಬರ್ತ್ ರೇಟ್ ರಿಮೈನ್ಸ್ ಹೈ. ಮರಣದ ವೇಗವಾಗಿ ಕಡಿಮೆಯಾಗಿದ್ದರೂ ಜನದರ ಹೆಚ್ಚಾಗಿಯೇ ಉಳಿದಾಗ ಜನಸಂಖ್ಯೆ ಸ್ಫೋಟ ಸಂಭವಿಸುತ್ತದೆ. ಇದು ಕರೆಕ್ಟು. ಯಾಕಂದರೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಯಾವಾಗುತ್ತೆ? ಡೆತ್ ರೇಟ್ ಏನಾದರೂ ಕಡಿಮೆ ಆಗಬೇಕು, ಮತ್ತು ಬರ್ತ್ ರೇಟ್ ಏನಾಗಬೇಕು? ಜಾಸ್ತಿ ಆಗಿ ಅಥವಾ ಹೈಯಲ್ಲಿ ಇದ್ರೆ ಅವಾಗ ಏನಂತೀವಿ ನಾವು? ಪಾಪ್ಯುಲೇಷನ್ ಎಕ್ಸ್ಪ್ಯಾನ್ಷನ್ ಅಥವಾ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಜಾಸ್ತಿ ಆಗುತ್ತೆ ಅಂತ ನಾವು ಕರಿತೀವಿ. ಅಸೆಷನ್ ಏನು? ಕರೆಕ್ಟು. ನೆಕ್ಸ್ಟು ರೀಸನ್ ನೋಡೋಣ. ಸೊಸೈಟಲ್ ರಿಪ್ರೊಡಕ್ಟಿವ್ ಬಿಹೇವಿಯರ್ ಚೇಂಜಸ್ ಇನ್ಸ್ಟೆಂಟ್ಲಿ ವಿತ್ ದ ಇಂಪ್ರೂವ್ಮೆಂಟ್ಸ್ ಇನ್ ದ ಹೆಲ್ತ್ ಕೇರ್. ಆರೋಗ್ಯ ಸೇವೆಗಳ ಸುಧಾರಿಸಿದ ತಕ್ಷಣ ಸಮಾಜದ ಸಂತಾನೋತ್ಪಿತ ಅಂದರೆ ರಿಪ್ರೊಡಕ್ಟಿವ್ ವರ್ತನೆ ಕೂಡ ತಕ್ಷಣ ಬದಲಾಗುತ್ತದೆ ಅನ್ನೋದು ಅದು ಸುಳ್ಳು. ಯಾಕಂದರೆ ಹ್ಯೂಮನ್ಸ್ಗೆ ಇನ್ನೂ ನಾಲೆಜ್ ಬೇಕು, ಅದೊಂದು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡು ಒಂದು ನಾಲೆಜ್ ಬೇಕು. ಬಟ್ ತಕ್ಷಣವೇ ರೀಪ್ರೊಡಕ್ಟಿವ್ ಬಿಹೇವಿಯರ್ ಚೇಂಜ್ ಆಗುತ್ತೆ ಇನ್ಸ್ಟೆಂಟ್ಲಿ ಅಂತಂದರೆ ಹೆಲ್ತ್ ಕಂಡೀಷನ್ ಆಗಿದ ತಕ್ಷಣ, ಅದು ಸುಳ್ಳು. ಓಕೆನಾ, ಇದನ್ನು ನಾವು DTT ಮಾಡೆಲ್ ಅಂತ ಕರಿತೀವಿ. ಓಕೆನಾ, ಆ ಮಾಡೆಲಲ್ಲಿ ಕಂಪ್ಲೀಟ್ ಆಗಿ ಈ ಥರ ಬಗೆಯಲ್ಲಿ ಓದ್ತೀವಿ, ಮತ್ತು ಡೈರೆಕ್ಟ್ ಕ್ವಶನ್ ಅದರಿಂದನೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ? ಅಸೆಷನ್ A ಇಸ್ ಕರೆಕ್ಟ್,
ರೀಸನ್ ಇಸ್ ಫಾಲ್ಸ್. ನೋಡಿ ಈಗ DTT ಅನ್ನ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ಕರಿತೀವಿ. ಅದರೊಳಗೆ 5 ಸ್ಟೇಜ್ ಇರುತ್ತೆ. ಮೊದಲನೇ ಸ್ಟೇಜ್ ಏನು, ಅದರೊಳಗೆ ಹೈ ಬರ್ತ್ ರೇಟ್ ಇರುತ್ತೆ, ನಮಗೆ ಜನರಲ್ಲಿ ಏನು ಹೈ ಬರ್ತ್ ರೇಟ್ ಇರುತ್ತೆ ಮತ್ತು ಹೈ ಡೆತ್ ರೇಟ್ ಕೂಡ ಇರುತ್ತೆ. ಬಲ್ಲಿ ಪಾಪ್ಯುಲೇಷನ್ ಏನಾಗುತ್ತೆ, ಪಾಪ್ಯುಲೇಷನ್ ಗ್ರೋತ್ ಏನು ಸ್ವಲ್ಪ ಅಥವಾ ಪಾಪ್ಯುಲೇಷನ್ ಗ್ರೋತ್ ಆಗುತ್ತೆ. ಯಾಕಂದರೆ ಜಾಸ್ತಿ ನೋಡಿ ಇದು ಗ್ರೀನ್ ಲೈನು ಡೆತ್ ಬರ್ತ್ ರೇಟು, ರೆಡ್ ಲೈನು ಡೆತ್ ರೇಟು. ಇಲ್ಲಿ ಜಾಸ್ತಿ ಡೆತ್ ರೇಟ್ ಜಾಸ್ತಿ ಬರ್ತ್ ಐತೆ, ಪಾಪ್ಯುಲೇಷನ್ ಗ್ರೋ ಆಗಲ್ಲ. ಬಟ್ ಇಲ್ಲಿ ಡೆತ್ ರೇಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಬರ್ತ್ ರೇಟು ಅಷ್ಟೇ ನಾರ್ಮಲ್ ಅಂದರೆ ಹೈಯಲ್ಲೇ ಐತೆ. ಅವಾಗ ಏನಾಗುತ್ತೆ, ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಸರಿನಾ. ಮತ್ತು ಮೂರನೇ ಸ್ಟೇಜಿಗೆ ಬಂದಾಗ ಏನಾಗುತ್ತೆ, ಬರ್ತ್ ರೇಟ್ ಡಿಕ್ಲೈನ್ ಆಗುತ್ತೆ, ಡೆತ್ ರೇಟು ಕೂಡ ಡಿಕ್ಲೈನಲ್ಲಿ ಇರುತ್ತೆ. ಅವಾಗ ಏನಾಗುತ್ತೆ, ಪಾಪ್ಯುಲೇಷನ್ ಒಂದು ಸ್ಟೇಬಲ್ ಗ್ರೋತ್, ಓಕೆನಾ, ಮತ್ತು ಡಿಕ್ಲೈನ್ ಆಗೋ ಸ್ಟೇಜಸ್ ಬರುತ್ತೆ. ಈಗ 4ನೇ ಸ್ಟೇಜ್ ಬಂದರೆ 2 ಕಡಿಮೆ ಆಗುತ್ತೆ, ಅವಾಗ ಒಂದು ಸ್ಲೋ ಪಾಪ್ಯುಲೇಷನ್ ಗ್ರೋತೆ ಕಡಿಮೆ ಆಗುತ್ತೆ. ಆಮೇಲೆ 5ನೇ ಸ್ಟೇಜ್ ಬಂದರೆ ಪಾಪ್ಯುಲೇಷನ್ ಫುಲ್ಲು ಡಿಕ್ಲೈನ್, ಯಾಕಂದರೆ ಏಜ್ ಆಗುತ್ತೆ, ಅಂದರೆ ಜನಕ್ಕೆ ಏಜ್ ಆಗುತ್ತೆ, ಫರ್ಟಿಲಿಟಿ ರೇಟ್ಸ್ ಎಲ್ಲ ಕಡಿಮೆ ಆಗುತ್ತೆ. ಇದನ್ನು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ನಾವು ಕರಿತೀವಿ. ನಾನು PPT ಹಾಕಿರ್ತೀನಿ, ನೀವು ಖಂಡಿತವಾಗ್ಲೂ ಆರಾಮಾಗಿ ಹೋಗಿ ಅದರಲ್ಲಿ ಓದ್ಕೋಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ರಿಫ್ಲೆಕ್ಟ್ಸ್ ದ ಫಂಡಮೆಂಟಲ್ ಆಬ್ಜೆಕ್ಟಿವ್ ಆಫ್ ಅಪ್ಲೈಯಿಂಗ್ ಜನರೇಟಿವ್ ಡಿಸೈನ್ಸ್ ಇನ್ ಏರೋಸ್ಪೇಸ್ ಸಿಸ್ಟಮ್ ಇಂಜಿನಿಯರಿಂಗ್. ಏರೋಸ್ಪೇಸ್ ವ್ಯವಸ್ಥೆಗಳ ಇಂಜಿನಿಯರಿಂಗ್ನಲ್ಲಿ ಜನರೇಟಿವ್ ಡಿಸೈನ್ ಬಳಕೆಯ ಮೂಲಕ ಉದ್ದೇಶ ಯಾವುದು? ಜನರೇಟಿವ್ ಡಿಸೈನ್ ಅಂದ್ರೆ ಏನು? ಈಗ ನಾವೇನು ಬಳಸ್ತೀವಲ್ಲ ಎಲ್ಲದಕ್ಕೂ ಬಳಸ್ತೀವಿ ಅದನ್ನು. ಏನು ಜನರೇಟಿವ್ ಡಿಸೈನ್ ಅಂದರೆ AI ಮುಖಾಂತರ ಬಂದಂಥ ಒಂದು ಡಿಸೈನ್ಸ್ ಆಗಿರ್ಬೋದು. ಸೊ ಈಗ ನಾವು ಒಂದು PPT ಮಾಡ್ತಿದ್ದೀವಿ ಅಂದರೆ ವಿ ಟೇಕ್ ಎ ಹೆಲ್ಪ್ ಆಫ್ AI, ಓಕೆನಾ. ಈಗ ಒಂದು ಡಿಸೈನ್ ಮಾಡ್ತಿದ್ವಿ ಅಂದರೆ ಈ ನಡುವೆ ನಾವು ವಿ ಟೇಕ್ ಅ ಹೆಲ್ಪ್ ಆಫ್ AI, ಅದನ್ನೇ ಜನರೇಟಿವ್ ಡಿಸೈನ್ ಅಂತ ಕರಿತೀವಿ. ಅದನ್ನು ಏರೋಸ್ಪೇಸಲ್ಲಿ ಅಂದರೆ ಸ್ಪೇಸಲ್ಲಿ ಹೇಗೆ ಇನ್ಕ್ಲೂಡ್ ಮಾಡಿದ್ದಾರೆ, ಯಾಕೆ, ಅದರಿಂದ ಯೂಸ್ ಏನು ಅಂತ ಕೇಳಿದ್ದಾರೆ. ಅಂದರೆ ಇವ್ರು ಏನರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, AI ಪ್ಲಸ್ ಸ್ಪೇಸ್ ಮೇಲೆ ಇವರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಬೆಸ್ಟ್ ಏನಂದರೆ ಆಪ್ಷನ್ ನಂಬರ್ ನೋಡಿ B, ಡೈರೆಕ್ಟಾಗಿ ಆಪ್ಟಿಮೈಸ್ ದ ಮೆಕ್ಯಾನಿಕಲ್ ಕಾನ್ಫಿಗರೇಷನ್ ಫಾರ್ ಮಿನಿಮಮ್ ಮಾಸ್ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಟ್ರಕ್ಚರಲ್ ರಿಸೈಲೆಂಟ್. ಕನಿಷ್ಠ ತೂಕ ಮತ್ತು ಗರಿಷ್ಠ ರಚನಾತ್ಮಕ ಬದಲಕ್ಕಾಗಿ ವಿನ್ಯಾಸವನ್ನು ಉತ್ತಮಗೊಳಿಸುವುದು. ಅಂದರೆ ಒಂದು ಡಿಸೈನ್ ಮಾಡ್ಬೇಕಾದ್ರೆ ಅದು ಜಾಸ್ತಿ ಸ್ಪೇಸು ತಗೋಬಾರ್ದು, ಜಾಸ್ತಿ ವೆಯ್ಟ್ ತಗೋಬಾರ್ದು. ಆ ಥರ ಒಂದು ಡಿಸೈನ್ ಯಾವ್ದು ಕೊಡೋದು ಜನರೇಟಿವ್, ಆ ಒಂದು AI ಕೊಡೋಕ್ಕೆ ಕೆಪಾಸಿಟಿ, ಅದನ್ನು ನಾವು ಜನರೇಟಿವ್ ಡಿಸೈನ್ ಅಂತ ಕರಿತೀವಿ. ನೋಡಿ ಅದರ ಆಬ್ಜೆಕ್ಟಿವ್ ಏನು, ಮಿನಿಮಮ್ ವೆಯ್ಟ್, ಮ್ಯಾಕ್ಸಿಮಮ್ ಸ್ಟ್ರೆಂತ್, ಲೋ ಮೆಟೀರಿಯಲ್ ಯೂಸೇಜ್, ಹೈ ಎಫಿಷಿಯನ್ಸಿ. ಇದು ಈ ಥರ ಜನರೇಟಿವ್ ಡಿಸೈನ್ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಏರೋಸ್ಪೇಸಲ್ಲಿ ಯಾವ್ಯಾವ ಡಿಸೈನ್ ಬಳಕೆ ಮಾಡ್ತೀವಿ, ಜನರೇಟಿವ್ ಡಿಸೈನ್ ನಾವು ಬಳಕೆ ಮಾಡ್ತೀವಿ. ದ ಫಂಕ್ಷನ್ ಆಫ್ ಲೈಸೋಸೋಮ್ ಇನ್ ಸೆಲ್ಸ್ ಈಸ್, ಲೈಸೋಮ್ನ ಫಂಕ್ಷನ್ ಏನು, ಪ್ರೋಟೀನ್ ಸಿಂಥಸಿಸ್ ಯಾವ್ದು ಮಾಡೋದು, ಲೈಸೋಸೋಮ್ಸ್, ಇದು ರೈಬೋಸೋಮ್ಸ್. ಪ್ರೋಟೀನ್ ಸಿಂಥಸಿಸ್ ಮಾಡೋದು ರೈಬೋಸೋಮ್ಸ್, ಮತ್ತು ಇಂಟ್ರಾಸೆಲ್ಯುಲರ್ ಡೈಜೆಷನ್ ಮಾಡೋದು ಅಂದರೆ ಡೈಜೆಷನ್ ಆಕ್ಟಿವಿಟಿ ತಗೊಳ್ಳೋದು ಯಾವುದು, ಲೈಸೋಸೋಮ್ಸ್ ಅಂತ ನಾವು ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆರ್ಟಿಕಲ್ 270 ಆರ್ ಕರೆಕ್ಟ್? ಆರ್ಟಿಕಲ್ 270 ಏನ್ರ ಬಗ್ಗೆ ಮಾತಾಡೋದೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇಲ್ಲೇ ಕೊಟ್ಟಿದ್ದಾರೆ, ಆರ್ಟಿಕಲ್ 270 ಗೌನ್ಸ್ ದ ಶೇರ್ ಆಫ್ ಟ್ಯಾಕ್ಸಸ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಪ್ರೊಸೀಡ್ಸ್ ಫ್ರಮ್ GST. ಅಂದರೆ ಏನ್ರ ಬಗ್ಗೆ ಹೇಳಿರುತ್ತೆ, ಇದು ಟ್ಯಾಕ್ಸ್, ಶೇರಿಂಗ್ ಆಫ್ ಟ್ಯಾಕ್ಸ್ ಬಿಟ್ವೀನ್ ಯಾರ ಬಗ್ಗೆ, ಸೆಂಟರ್ ಮತ್ತು ಸ್ಟೇಟ್ ಬಗ್ಗೆ ಹೇಳುತ್ತೆ. ಸೊ ಆಪ್ಷನ್ ನಂಬರ್ ಏನು ಕಂಪ್ಲೀಟ್ಲಿ ಕರೆಕ್ಟು. ಆಪ್ಷನ್ ನಂಬರ್ 2 ನೋಡೋದಾದರೆ, after the 101st Constitutional Amendment Act, 270 included provisions for distributing revenue from union tax and GST. 101 Constitutional Amendment Act ಏನ್ರ ಬಗ್ಗೆ ಮಾತಾಡುತ್ತೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ GST. ಸೊ ಆಪ್ಷನ್ 2 ಏನು ಕರೆಕ್ಟು. ದ GST ಕಂಪನ್ಸೇಷನ್ ಸೆಸ್ ಅಂದ್ರೆ ಏನು ಗೊತ್ತಾ, ಈಗ ಯಾವೊಂದು ಸೇಸು ರೆವೆನ್ಯೂ, ಯಾವೊಂದು ಸ್ಟೇಟು ರೆವೆನ್ಯೂ ಲಾಸ್ ಆಗಿ ಕಾಣಿಸ್ತಿರುತ್ತಲ್ವ, ಫೇಸ್ ಮಾಡುತ್ತಲ್ವ ರೆವೆನ್ಯೂ ಲಾಸ್ನ, ಆ ಒಂದು ಸ್ಟೇಟ್ಗೆ ನಾವು ಕಂಪನ್ಸೇಷನ್ನ ಕೊಡೋದು, ಅದನ್ನು ಕಂಪನ್ಸೇಷನ್ ಸೆಸ್ ಅಂತ ಕರಿತೀವಿ. ಇಸ್ ಆಲ್ಸೋ ಶೇರ್ಡ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ದ ಸ್ಟೇಟ್. ನೋಡಿ ಆಲ್ಸೋ ಶೇರ್ಡ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ದ ಸ್ಟೇಟ್ ಅಂಡರ್ ದ ಆರ್ಟಿಕಲ್ 270. ಇಟ್ ಈಸ್ ಶೇರ್ಡ್ ಬಿಟ್ವೀನ್ ದ ಸ್ಟೇಟ್ಸ್. ಇಟ್ ಈಸ್ ಶೇರ್ಡ್ ಬಿಟ್ವೀನ್ ದ ಸ್ಟೇಟ್ಸ್ ಹೂ ಆರ್ ಫೇಸಿಂಗ್ ದ ರೆವೆನ್ಯೂ ಲಾಸಸ್, ಓಕೆನಾ. ಸೊ ಇದು ಆಪ್ಷನ್ನು ತಪ್ಪಾಗಿರುತ್ತೆ. ಆಪ್ಷನ್ ಯಾವುದು, ಓನ್ಲಿ 1 and 2 ಆರ್ ಕರೆಕ್ಟ್. ಸೊ ನಾವು ಕೊಟ್ಟಿದ್ದೀನಿ, ನೀವು PPT ಡೌನ್ಲೋಡ್ ಮಾಡ್ಕೊಂಡಾಗ ಇಲ್ಲಿ ಓದ್ಬೋದು. ಅಕಾರ್ಡಿಂಗ್ ಟು ಗ್ಲೋಬಲ್ ಸಿಟಿ ಇಂಡೆಕ್ಸ್ 2025 ಬೈ ಆಕ್ಸ್ಫರ್ಡ್ ಎಕನಾಮಿಕ್ಸ್, ವಿಚ್ 2 cities ರಿಟೈನ್ ದಿ ಟಾಪ್ ಪೊಸಿಷನ್? ಯಾವ ಆಕ್ಸ್ಫರ್ಡ್ ಎಕನಾಮಿಕ್ಸ್ ಸಂಸ್ಥೆಯ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ 25 ಪ್ರಕಾರ ಯಾವ 2 ನಗರಗಳು ತಮ್ಮ ಅಗ್ರಸ್ಥಾನಗಳನ್ನು ಉಳಿಸಿಕೊಂಡವು? ಯಾರಂದರೆ ಬೆಸ್ಟು ಅಂದರೆ ಟಾಪ್ ಪರ್ಫಾರ್ಮರ್ ಯಾರು ಅಂತ ಅಂದರೆ ಲಂಡನ್ ಮತ್ತು ನ್ಯೂಯಾರ್ಕ್. ಅಂಡರ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ನಾನು ಭಾರತೀಯ ಯಾವ್ದು ಹೇಳಿದೆ, ನಾನು ಎವಿಡೆನ್ಸ್ ಆ್ಯಕ್ಟ್ ಹೇಳಿದೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅದನ್ನು ಹೇಳಿದೆ ನಾನು. ಇವತ್ತೇನು ಕೇಳ್ತಿದ್ದಾರೆ, ಭಾರತೀಯ ನಾಗರಿಕ ಸುರಕ್ಷಾ BNSS ಕೇಳ್ತಿದ್ದಾರೆ. ಅಲ್ಲಿ ಯಾವತ್ತು ಕೇಳಿದ್ರು, BSA ಬಗ್ಗೆ ಕೇಳಿದ್ರು. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ದ ಪರ್ಸನ್ ವಿಚ್ ಪೀರಿಯಡ್ ಫಾರ್ ಅ ಪರ್ಸನ್ what is the maximum period for which a person can be held in police custody in total, even if remained periodically by the magistrate?
ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿ ಎಷ್ಟು ದಿನ ಒಂದೊಬ್ಬ ವ್ಯಕ್ತಿ ಇರ್ಬೋದು ಅಂತ ಕೇಳಿದ್ದಾರೆ. ಈಗ ಭಾರತೀಯ ನ್ಯಾಯ ಸಂಹಿತ ಪೂರ್ತಿ ನೋಡೋಕ್ಕಾದ್ರೆ ನಾನು ಓದ್ಸಲಿ ನಾವು ಯಾವ್ದ್ರ ಬಗ್ಗೆ ನೋಡಿದ್ವಿ, ಭಾರತೀಯ ಸಾಕ್ಷ್ಯ ಅಭಿನಯ ಬಗ್ಗೆ ನೋಡಿದ್ವಿ. ಅದು ಏನು ರಿಪ್ಲೇಸ್ ಮಾಡುತ್ತೆ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ರಿಪ್ಲೇಸ್ ಮಾಡುತ್ತೆ. ಅದೇ ಥರನೇ BNSS ಅಂತ ನಾವು ನೋಡ್ತೀವಿ, ಅದನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ ಕರಿತೀವಿ. ಆ ಭಾರತೀಯ ಏಂತ್ರನ ರಿಪ್ಲೇಸ್ ಮಾಡುತ್ತೆ ಅಂದರೆ ಕೋಡ್ ಆನ್ ಕ್ರಿಮಿನಲ್ ಪ್ರೊಸೀಜರ್ಸ್, ಅಂದರೆ ನಾಗರಿಕರಿಗೆ ಸುರಕ್ಷೆ ಕೊಡಬೇಕು, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗೆ ಇದೊಂದು ಕೋಡ್ ಆಗಿರುತ್ತೆ, ಅದರೊಳಗೆಲ್ಲ ಪ್ರೊವಿಷನ್ಸ್ ಮೆನ್ಷನ್ ಆಗಿರುತ್ತೆ. ಇಟ್ ರಿಪ್ಲೇಸಸ್ ಅ ಕೋಡ್ ಆನ್ ಕ್ರಿಮಿನಲ್ ಪ್ರೊಸೀಜರ್ಸ್. IPC ಸೆಕ್ಷನ್ ಆಫ್ 1860 ಅಂತ ಕರಿತೀವಲ್ಲ, IPC ಅದು ಭಾರತೀಯ ನ್ಯಾಯ ಸಂಹಿತೆಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಯಾವನ್ನ ರಿಪ್ಲೇಸ್ ಮಾಡುತ್ತೆ ಅಂದರೆ ಕೋಡ್ ಆನ್ ಕ್ರಿಮಿನಲ್ ಪ್ರೊಸೀಜರ್ಸ್ ಆಕ್ಟ್ ಆಫ್ 1973ನ ರಿಪ್ಲೇಸ್ ಮಾಡುತ್ತೆ. ಯಾಕೆ ರಿಪ್ಲೇಸ್ ಮಾಡುತ್ತೆ ಅಂತಂದರೆ ಮಾಡರ್ನೈಸ್ ಮಾಡಬೇಕು, ಜುಡಿಷಿಯಲ್ ಕ್ರೈಮ್ ಜಸ್ಟಿಸ್ ಸಿಸ್ಟಮ್ನದು ಮಾಡರ್ನೈಸ್ ಮಾಡೋಕ್ಕೋಸ್ಕರ ಇದು ಮಾಡುತ್ತೆ. ಓಕೆನಾ. ಇದರೊಳಗೆ ಕೆಲವೊಂದು ಪ್ರಾವಿಷನ್ಸ್ ತಂದಿದ್ದಾರೆ. ಒಂದು ಪೊಲೀಸ್ ಕಸ್ಟಡಿ ಅಂತ ಒಂದು ಪ್ರಾವಿಷನ್ ತಂದಿದ್ದಾರೆ. ಆ ಪೊಲೀಸ್ ಕಸ್ಟಡಿಯಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ದಿನ ಇರ್ಬೋದು ಅಂದರೆ 5 4 6 5 + 4 + 6 ಡೇಸ್, ಮ್ಯಾಕ್ಸಿಮಮ್ ಅಂದರೆ ಎಷ್ಟು 15 ದಿನ ಅವನು ಇರ್ಬೋದು. ಅದನ್ನೇ ಇವರು ಕ್ವಶನ್ಸ್ ಕೇಳಿರೋದು. ಸರಿನಾ. ಸೊ ಇಲ್ಲೇನಾಗಿರುತ್ತೆ ಆನ್ಸರ್ ಯಾವನು 15 ದಿನಗಳು ಫಾರ್ ಇನಿಷಿಯಲ್ ರಿಮಾಂಡ್ ಎಕ್ಸ್ಟೆಂಡಬಲ್ ಟು 15 ಡೇಸ್. ನೆಕ್ಸ್ಟ್ ಇನ್ನೊಂದು ಪ್ರೊವಿಷನ್ಸ್ ಅಂದರೆ EFIR ಅಂದರೆ ಎಲೆಕ್ಟ್ರಾನಿಕಲಿ FIR ನಾವು ಫೈಲ್ ಮಾಡ್ಬೋದು. 0 FIR ಅಂದರೆ ಏನು, ಯಾವ್ದಾದ್ರು ಸ್ಟೇಷನ್ ನಾವು FIR ಫೈಲ್ ಮಾಡ್ಬೋದು. ಆಮೇಲೆ ಅವರು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಕಳ್ಸಿಕೊಡ್ತಾರೆ. ನಮ್ಮ DBOS ಅಲ್ಲಿ ಆಗಿರೋಂಥ ಒಂದು ಕೇಸು ಕಾಮಾಕ್ಷಿ ಪಾಳ್ಯದಲ್ಲಿ ಕೇಸ್ನ ಫೈಲ್ ಮಾಡಿದ್ರು, ಅದನ್ನು ಅನ್ನಪೂರ್ಣೇಶ್ವರಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಟ್ರು. ಮ್ಯಾಂಡೇಟರಿ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ 7 ವರ್ಷ ಅಂದರೆ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಅಂತ ಒಂದು ಅಧಿಸೂಚನೆ ಇದು ಕೊಟ್ಟಿದೆ. ಮಿಕ್ಕಿದೆಲ್ಲ ಕೊಟ್ಟಿದ್ದೀನಿ, ನೀವು ಆರಾಮಾಗಿ PPT ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು. ವಾಟ್ ಈಸ್ ದ ಏಜ್ ರೇಂಜ್ ಆಫ್ ದ ಫಾರ್ಮರ್ಸ್ ಫಾರ್ ಎನ್ರೋಲ್ ಇನ್ ದ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನಾ. ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನಾ ಒಂದು ಪೆನ್ಷನ್ ಇನಿಷಿಯೇಟಿವ್. ಅದು ಫಾರ್ಮರ್ಸ್ಗೆ ಮಂತ್ಲಿ 3000 ರೂಪೀಸ್ ಪೆನ್ಷನ್ ಕೊಡುತ್ತೆ. ಅದು ಎಷ್ಟು ವರ್ಷಗಳಿಗೆ ಅಂದರೆ ಎಲಿಜಿಬಿಲಿಟಿ ಅಂದರೆ 18 ವರ್ಷದಿಂದ 40 ವರ್ಷ ಫಾರ್ಮರ್ಸ್ಗಳಿಗೆ ಅದು ಎಲಿಜಿಬಿಲಿಟಿ ಕೊಡುತ್ತೆ. ಅಸೆಷನ್ ರೀಸನಿಂಗ್ ಕ್ವಶನು, ಉದಾನ್ ಸ್ಕೀಮ್ ಇಂಪ್ರೂವ್ಸ್ ರೀಜನಲ್ ಏರ್ ಕನೆಕ್ಟಿವಿಟಿ. ಉದಾನ್ ಯೋಜನೆ ಪ್ರಾದೇಶಿಕ ವಾಯು ಸಂಪರ್ಕವನ್ನು ಸುಧಾರಿಸುತ್ತದೆ. ಅದು ಉದಾನ್ ಅಂದರೆ ಉದಯ್ ದೇಶ್ಮುಖ ನಾಗರಿಕ ಅಂತ ಕರಿತೀವಿ. ಆ ಒಂದು ಸ್ಕೀಮ್ ಏನು ಮಾಡ್ತೀವಿ, ಏರ್ ಕನೆಕ್ಟಿವಿಟಿನ ರೀಜನಲ್ ಅಲ್ಲಿ ಏರ್ ಕನೆಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ. ಇಟ್ ಪ್ರೊವೈಡ್ಸ್ ಫಿನಾನ್ಷಿಯಲ್ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಟು ಏರ್ಲೈನ್ಸ್. ಇದು ವಿಮಾನದ ಸಂಸ್ಥೆಗಳಿಗೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಒದಗಿಸುತ್ತದೆ. ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದರೆ ಏನು ಗೊತ್ತಾ, ಈಗ ನಾವೊಂದು ಪ್ರೈವೇಟ್ ಕಂಪ್ನಿ ಒಂದು ಗೌರ್ಮೆಂಟ್ ಕಂಪ್ನಿ ಜೊತೆ ನಾವು ಕೆಲಸ ಮಾಡ್ತಿದ್ದೀವಿ, ಅಥವಾ ನಾವೊಂದು ಪ್ರೈವೇಟ್ ಕಂಪ್ನಿನೇ, ಈಗ 100 ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟು, ನಮ್ಮ ಕೈಲಿ ಹಾಕೋದೇ ಬರೀ 800 ಕೋಟಿ ರೂಪಾಯಿ. ಓಕೆನಾ. ಇನ್ನು 200 ಕೋಟಿ ರೂಪಾಯಿ ಹಾಕೋಕ್ಕೆ ನಮ್ಮ ಕೈಲಿ ಶಕ್ತಿ ಇರಲ್ಲ, ನಾವು ಎಷ್ಟೇ ಮಾಡಿದ್ರು ನಮ್ಮ ಕೈಲಿ ಹಾಕೋಕ್ಕಾಗಲ್ಲ. ಅವಾಗ ಏನು ಮಾಡುತ್ತೆ, ಗೌರ್ಮೆಂಟ್ ಬಂದ್ಬಿಟ್ಟು ನಮಗೆ 200 ಕೋಟಿ ರೂಪಾಯಿ ಕೊಡುತ್ತೆ, ಆ ಕೆಲಸನ ನಿಮಗೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇಲ್ಲಿ ಏನಾಗಿರುತ್ತೆ, ಈ ಒಂದು ಆಪ್ಷನ್ 2 ಕರೆಕ್ಟು. ಉದಾನ್ ಸ್ಕೀಮ್ ಅಂದ್ರೆ ಏನು, ಉದಯ್ ದೇಶ್ಮುಖ ರೀಜನಲ್ಲಿ ಎಲ್ಲ ಕಡೆನೂ ಏರೋಪ್ಲೇನ್ಸಿಂದ ನಾವು ಏರ್ಲೈನ್ಸಿಂದ ಕನೆಕ್ಟ್ ಆಗುವಂಥ ಒಂದು ಸ್ಕೀಮು. ಇದರೊಳಗೆ ಇನ್ವೆಸ್ಟ್ಮೆಂಟ್ಗೆ ಏನು ಕೊಡುತ್ತೆ, ಫಿನಾನ್ಷಿಯಲ್ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಗೌರ್ಮೆಂಟ್ ಕೊಡುತ್ತೆ. ಸೊ ಬೋತ್ ಅಸೆಷನ್ ಆ್ಯಂಡ್ ರೀಸನ್ A and R ಆರ್ ಟ್ರೂ. ನಾನು ಕಂಪ್ಲೀಟಾಗಿ ಇಲ್ಲಿ ಹಾಕಿದ್ದೀನಿ, ಎಲ್ಲದ್ರ ಬಗ್ಗೆನೂ ನಿಮಗೆ ಸಿಗುತ್ತೆ. ನೀವು PPT ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಓದ್ಕೋಬೋದು. ಮತ್ತು ಈ ವರ್ಷದ ನೋಡಿದ್ರೆ ಎಷ್ಟು ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಉದಾನ್ ಸ್ಕೀಮ್ ಮೇಲೆ ಅಂತಂದರೆ 28,840 ಕೋಟಿ 28,840 crore ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಸರಿನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿಗೆ ನಾವು ಕಂಪ್ಲೀಟಾಗಿ ನಮ್ಮ ವಿಡಿಯೋನ ಫಿನಿಶ್ ಮಾಡಿದ್ದೀವಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲ ನಿಮ್ಮ SSC ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಎವ್ರಿವನ್.